ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಹರ್ಷ ರಿಚಾರ್ಯ ಈಕೆ ಹೆಸರನ್ನು ತಮ್ಮಲ್ಲಿ ಕೆಲವೊಂದಿಷ್ಟು ಜನ ಕೇಳಿರ್ಬೋದು. ಈಕೆ ಕಳೆದ ವರ್ಷ ಪ್ರಯಾಗ್ರಾಜಲ್ಲಿ ನಡೆದಿರುವಂತಹ ಕುಂಭಮೇಳದಲ್ಲಿ ಭಾಗಿಯಾಗಿ ತಮ್ಮ ಆ್ಯಂಕರಿಂಗ್ ವೃತ್ತಿಯನ್ನು ತ್ಯಜಿಸಿ ಸಾಧ್ವಿಯಾಗಿ ಪರಿವರ್ತನೆಯಾಗಿದ್ದರು. ಇವರು ವೃತ್ತಿಯಲ್ಲಿ ಆ್ಯಂಕರ್ ಹಾಗೆ ಮಾಡೆಲ್ ಆಗಿ ತಮ್ಮ ಕೆಲಸದಿಂದ ಸಾಕಷ್ಟು ಹೆಸರನ್ನು ಗಳಿಸಿದ್ರು. ನಂತರ ಅದ್ಯಾಕೋ ಮುಂದಿನ ದಿನಗಳಲ್ಲಿ ಇವರ ಮನ ಪರಿವರ್ತನೆಯಾಗಿ ತಾನು ಸನಾತನ ಧರ್ಮವನ್ನು ಪ್ರಚಾರ ಮಾಡಬೇಕು, ಸನಾತನ ಧರ್ಮಕ್ಕಾಗಿ ದುಡಿಬೇಕು ಅಂತ ಹೇಳಿ ಸಾಧ್ವಿಯಾಗಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಹೀಗೆ ಸಾಧ್ವಿಯಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಿದ ಕೇವಲ ಒಂದೇ ವರ್ಷದಲ್ಲಿ ಇವರು ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದರೆ, ನಿಮ್ಮ ಸನಾತನ ಧರ್ಮವನ್ನು ನೀವೇ ಇಟ್ಕೊಳ್ಳಿ, ನೀವೇ ಅದರ ಪ್ರಚಾರವನ್ನು ಮಾಡ್ಕೊಳ್ಳಿ, ನನಗೆ ಅದರ ಸವಾಸ ಬೇಡ, ಅಗ್ನಿ ಪರೀಕ್ಷೆಗೆ ಒಳಗಾಗೋದಕ್ಕೆ ನಾನೇನು ಸೀತಾ ಮಾತೆಯಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಇವ್ರು ಹೇಳ್ತಾರೆ, ತಾನು ಸಾಧ್ವಿಯಾದ ನಂತರ ಸಾಕಷ್ಟು ಜನ ನನ್ನನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ರು, ಸಾಕಷ್ಟು ಜನ ನನ್ನನ್ನು ವಿರೋಧಿಸೋದಕ್ಕೆ ಶುರು ಮಾಡಿದ್ರು. ತಾನು ಸರಿಯಾದ ಮಾರ್ಗದಲ್ಲಿ ನಡೆದ್ರೂ ಕೂಡ ನಮ್ಮದೇ ಧರ್ಮದ ಧರ್ಮಗುರುಗಳಾದವರು ಕೂಡ ನನ್ನನ್ನು ವಿರೋಧಿಸ್ತಾರೆ. ಇವ್ರು ಹೇಳ್ತಾರೆ, ತಾನು ಸಾಕಷ್ಟು ಕಷ್ಟವನ್ನು ಪಟ್ಟೆ ಧರ್ಮದ ಹಾದಿಯಲ್ಲಿ ನಡೆಯೋದಕ್ಕೆ, ಜೊತೆಗೆ ಧರ್ಮದ ಪ್ರಚಾರವನ್ನು ಮಾಡೋದಕ್ಕೆ ತನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಫರ್ಟನ್ನು ಹಾಕಿದೆ. ಆದರೆ ನನಗೆ ಬೆಂಬಲಿಸೋದಕ್ಕಿಂತ ವಿರೋಧಿಸುವವರ ಸಂಖ್ಯೆನೇ ಜಾಸ್ತಿ ಆಗಿತ್ತು ಅಂತ ಹೇಳಿ ಇವರು ವಿಡಿಯೋದಲ್ಲಿ ಹೇಳ್ತಾರೆ. ಹೌದು ಸ್ನೇಹಿತರೆ, ನಮ್ಮ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಕೂಡ ಯಾರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ, ಯಾರು ಸನಾತನ ಧರ್ಮದ ಬಗ್ಗೆ ಪ್ರಚಾರವನ್ನು ಮಾಡ್ತಾರೆ, ಅವರನ್ನು ಸಪೋರ್ಟ್ ಮಾಡೋರ್ಗಿಂತ ಅವರನ್ನು ಟೀಕಿಸುವವರ ಸಂಖ್ಯೆನೇ ಜಾಸ್ತಿ ಇದೆ. ಇದರ ಜೊತೆಗೆ ಯಾರು ತಾವು ಸನಾತನ ಧರ್ಮವನ್ನು ಪ್ರಚಾರ ಮಾಡ್ತೀವಿ ಅಂತ ಹೇಳಿ ಮುಂದೆ ಬರ್ತಾರೋ ಅಂಥವರಲ್ಲಿ 3% ಅಷ್ಟು ಜನರು ಕೇವಲ ತಮ್ಮ ಜಾಬನ್ನು ತುಂಬಿಸ್ಕೊಂಡು ಹೋಗ್ತಾರೆ. ಯಾರು ಕೂಡ ನಿಯತ್ತಾಗಿರೋದಿಲ್ಲ. ಇಂಥವರಿಂದ ಯಾರು ನಿಯತ್ತಾಗಿ ಕೆಲಸವನ್ನು ಮಾಡ್ತಾರೋ, ಯಾರು ನಿಯತ್ತಾಗಿ ಧರ್ಮವನ್ನು ಪ್ರಚಾರ ಮಾಡ್ತಾರೋ ಅಂಥವರು ಟೀಕೆಯನ್ನು ಎದುರಿಸಬೇಕಾಗತ್ತೆ, ವಿರೋಧವನ್ನು ಎದುರಿಸಬೇಕಾಗತ್ತೆ. ಇನ್ನೂ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ಮೊದಲು ತಾವು ಸ್ವಲ್ಪ ಹೆಸರನ್ನು ಮಾಡ್ಕೊತಾರೆ, ನಂತರ ಬೇರೆ ಧರ್ಮದವರು ಯಾರಾದರೂ ಅವರಿಗೆ ಹಣವನ್ನು ಕೊಟ್ಟರೆ ಅವರು ನಂತರ ಆ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಕನ್ವರ್ಟ್ ಆದ ನಂತರ ತಮ್ಮನ್ನು ಯಾರು ಫಾಲೋ ಮಾಡ್ತಾ ಇರ್ತಾರೋ ಅವರಿಗೂ ಕೂಡ ಆ ಧರ್ಮಕ್ಕೆ ಕನ್ವರ್ಟ್ ಆಗೋ ಹಾಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಈಗಿನ ದಿನದಲ್ಲಂತೂ ಯಾರನ್ನ ಕೂಡ ನಂಬೋ ಹಾಗೆ ಇಲ್ಲ. ಯಾಕೆ ಅಂತ ಹೇಳಿದರೆ, ಎಲ್ಲರೂ ಕೂಡ ತಮ್ಮ ಬೆನಿಫಿಟ್ಗಾಗಿ, ತಮ್ಮ ಅವಶ್ಯಕತೆಗಾಗಿ ಎಲ್ಲವನ್ನ ಬಳಸ್ಕೊಳ್ತಾರೆ, ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೆ ನಾನು ನಿಮಗೆ ಅಡ್ವೈಸ್ ಮಾಡೋದು ಏನು ಅಂತ ಹೇಳಿದರೆ, ಈಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಎಲ್ಲ ರೀತಿಯಾದಂಥ ವಿಡಿಯೋಗಳು ಹರಿದಾಡ್ತಾ ಇರ್ತವೆ. ಆ ವಿಡಿಯೋಗಳನ್ನು ನೋಡಿಕೊಂಡು ನೀವು ಒಮ್ಮೆಲೆ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಯಾವುದಾದ್ರೂ ವಿಷಯದ ಬಗ್ಗೆ ಒಂದು ವಿಡಿಯೋ ಬರ್ತಿದೆ ಅಂತ ಹೇಳಿದರೆ ನೀವು ಅದನ್ನು ನೋಡಿದರೆ ನೀವು ಆ ವಿಷಯದ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಆ ವ್ಯಕ್ತಿ ಹೇಳ್ತಾ ಇರೋದು ಸತ್ಯನೋ ಸುಳ್ಳು ಅಂತ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ. ನನ್ನ ಪ್ರಕಾರ ಹಿಂದೂಗಳಿಗೆ ಬೇರೆ ಧರ್ಮದವರಿಗಿಂತ ನಮ್ಮ ಧರ್ಮದವರಿಂದಾನೇ ತೊಂದರೆ ಆಗ್ತಾ ಇದೆ. ಏಕೆ ಅಂತ ಹೇಳಿದರೆ, ಹಿಂದೂಗಳಲ್ಲಿ ಒಗ್ಗಟ್ಟು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಷ್ಟೇ ನಾನು ಹಿಂದೂ ಅಂತ ಹೇಳಿದರೂ ಕೂಡ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಮಾತ್ರ ಇಲ್ವೇ ಇಲ್ಲ. ನಮ್ಮಲ್ಲಿಯೇ ಯಾರಾದರೂ ಒಬ್ರು ನಿಷ್ಠೆಯಿಂದ ಪೂಜೆ ಪುನಸ್ಕಾರ ವ್ರತವನ್ನ ಮಾಡ್ತಾ ಇದ್ರೆ ಬೇರೆಯವ್ರಿಗಿಂತ ಮೊದಲು ನಾವೇ ಅವರನ್ನ ಟೀಕ್ಸೋದಕ್ಕೆ ಶುರು ಮಾಡ್ತೀವಿ. ಊರಲ್ಲಿ ಬೇರೆ ಯಾರು ಇಲ್ವೇ ಇಲ್ಲ, ಇವನೊಬ್ಬನೇ ದೊಡ್ಡ ಭಕ್ತ, ದೇವರು ಹಾಗೆ ಮಾಡೋಕೆ ಹೇಳಿದ್ದಾನ, ಹೀಗೆ ಮಾಡೋಕೆ ಹೇಳಿದ್ದಾನ, ನಾನ್ ವೆಜ್ ತಿನ್ಕೊಂಡು ದೇವಸ್ಥಾನಕ್ಕೆ ಬರಬೇಡ ಅಂತ ಹೇಳಿದ್ದಾನ, ಇಂತಹ ಉಡಾಪೆಯ ಮಾತುಗಳನ್ನ ನಾವು ಆಡ್ತೀವಿ. ಸ್ನೇಹಿತರೆ, ನಾವು ಬೇರೆಯವರಿಗೆ ಬೆರಳು ತೋರಿಸೋದಕ್ಕಿಂತ ಮೊದಲು ನಾವೆಷ್ಟು ಸರಿಯಾಗಿದ್ದೀವಿ ಅನ್ನೋದನ್ನ ತಿಳ್ಕೋಬೇಕು. ನಾವು ಸರಿಯಾಗಿದ್ದರೆ ಯಾರು ಕೂಡ ನಮ್ಮ ತಂಟೆಗೆ ಬರೋದಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗೋಗಿದೆ. ಸೊ ಅದಕ್ಕಾಗಿ ಹಿಂದೂ ಧರ್ಮದ ಬಗ್ಗೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ರಾಜಾರೋಷವಾಗಿ ನಮ್ಮ ದೇಶದಲ್ಲಿ ಮಾತಾಡ್ತಾರೆ. ಮೊದಲು ನಾವು ಒಗ್ಗಟ್ಟಾಗಿರೋಣ, ಜಾತಿ ಹೆಸರಲ್ಲಿ ಹೊಡೆದಾಡ್ಕೊಳ್ಳೋದನ್ನ ಮೊದಲು ನಿಲ್ಲಿಸೋಣ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.